ಮತ್ತೊಂದು ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ. ಅಲ್ಲಿಂದ ದಿಲೀಪ್ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ದಿಲೀಪ್, ನಾವು ಈಗಷ್ಟೇ ಗಮನಿಸ್ತಾ ಇದ್ವಿ, ಶಾಸಕ ಮಂಜುನಾಥ್ ಅವರು ವೈಯಕ್ತಿಕವಾಗಿಯೂ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು. 15 ಲಕ್ಷ ಪರಿಹಾರ ಅಂತ ಈಗ ಘೋಷಣೆ ಆಗಿದೆ. ಜೊತೆಗೆ ಏನು ಆಗ್ರಹಿಸ್ತಾ ಇದ್ದಾರೆ ಅದೆಲ್ಲವನ್ನು ನಾವು ಪೂರೈಸುವಂಥದ್ದು ಮಾಡ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ರು. ಬಟ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು ಏನು ಹೇಳ್ತಾರೆ ದಿಲೀಪ್? ಖಂಡಿತವಾಗ್ಲೂ ವಿಜಯ್, ಏನು ಅಂತಂದರೆ ನಿರಂತರವಾಗಿ ಪ್ರತಿಭಟನೆಗಳಾಗ್ತಾ ಇದೆ. ಈ ಒಂದು ವಿಚಾರವಾಗಿ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಈಗ ಅನೂರು ಶಾಸಕರು ವೈಯಕ್ತಿಕವಾಗಿ 10 ಲಕ್ಷ ಜೊತೆಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ಕೊಡ್ತೇವೆ, ಜೊತೆಗೆ ನ್ಯಾಯಾಂಗ ತನಿಖೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಯಾವುದೂ ಕೂಡ ಈ ರೀತಿಯ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಗುಂಡೇಟು ಹೊಡೆದಂಥವ್ರು ಅವ್ರನ್ನ ಸ್ಥಳಕ್ಕೆ ಕರೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಈಗ ಮಲೆಮಹದೇಶ್ವರ ಬೆಟ್ಟ ರಸ್ತೆ ಏನಿದೆ, ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಇರುವಂಥ ಪ್ರತಿಭಟನಾಕಾರರು ನೆರೆದಿರುವಂಥದ್ದು. ಎಲ್ಲರೂ ಕೂಡ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಿರಂತರವಾಗಿ ಈ ಒಂದು ಭಾಗದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷಗಳು ನಡೀತಾ ಇದೆ. ಮಾನವ ವನ್ಯಜೀವಿ ಸಂಘರ್ಷಗಳು ನಡೆದಂಥ ಸಂದರ್ಭದಲ್ಲಿ ಕೇವಲ ಮನುಷ್ಯರ ಮೇಲೆ ಕ್ರಮಗಳಾಗ್ತಾ ಇದೆ. ಈ ರೀತಿಯಾದಂಥ ಪ್ರಾಣಿಗಳಿಂದ ಅಥವಾ ಅರಣ್ಯ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ನಮ್ಮ ಮೇಲೆ ರಕ್ಷಣೆ ಕೊಡ್ತಾ ಇಲ್ಲ, ನಮ್ಮ ಮೇಲೆ ನಿರಂತರವಾಗಿ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಆಗಿರ್ಬೋದು. ಈಗ ನಮ್ಮ ಜೊತೆ ಒಂದಷ್ಟು ಜನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ನ್ಯಾಯಾಂಗ ತನಿಖೆ ಕೂಡ ಆದೇಶ ಮಾಡಿರುವಂಥದ್ದು. ಮುಂದಿನ ಬೇಡಿಕೆಗಳೇನಿದೆ ಸರ್ ನಿಮ್ಮದು? ಸರ್, ಅವರು ಕರ್ನಾಟಕ ರಾಜ್ಯ ಸರ್ಕಾರದವರು ಭಾಳ ಸ್ಪಷ್ಟವಾಗಿ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಒಂದು ವ್ಯವಸ್ಥಿತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಅವರು ತನಿಖೆ ಮಾಡ್ತೀನಿ ಎಂದಿರೋದು AC ಮತ್ತು ತಹಸೀಲ್ದಾರ್ ನೇತೃತ್ವದ ಮ್ಯಾಜಿಸ್ಟ್ರೇಟು ತನಿಖೆ ಮಾಡ್ತೀನಿ ಅಂತ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರು ಮತ್ತು AC, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಕೆಲಸ ಮಾಡುವಾಗ ಗಳಸೆ ಕಂಠಸಿಯ ಸಂಬಂಧ ಇರ್ತದೆ. ಪ್ರತಿ ವಾರ ಇವರು ಅರಣ್ಯ ಇಲಾಖೆ ರೆಸಾರ್ಟ್ಗಳಲ್ಲೇ ಪಾರ್ಟಿಗಳು, ಮೋಜು ಮಸ್ತಿಗಳು ಮಾಡಿ ಭಾಳ ಒಳ್ಳೆಯ ಗೆಳೆತನವನ್ನು ಅವರು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಒಂದೇ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿಗಳ ಮೇಲೆ ಅದೇ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವ ಅದೇ ಅಧಿಕಾರಿಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳಿಂದ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿಸ್ತೀನಿ ಅಂದರೆ ಇದು ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಅಲ್ದೇ ಮತ್ತೇನೂ ಅಲ್ಲ. ಯಾರಿಂದ ತನಿಖೆ ಆಗಬೇಕು? ಅದಕ್ಕೆ ಮುಖ್ಯ ನ್ಯಾಯಮೂರ್ತಿಯವರ ಉಸ್ತುವಾರಿಯಲ್ಲಿ, ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರ ಉಸ್ತುವಾರಿಯಲ್ಲಿ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಮಾತ್ರನೇ ಈ ಪ್ರಕರಣವನ್ನು, ಸತ್ಯಾಂಶವನ್ನು, ವಾಸ್ತವವನ್ನು ಪ್ರಕರಣ ಬೆಳಕಿಗೆ ತಂದು ನೊಂದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಾಧ್ಯ ಇರತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರಿಗೆ ಮತ್ತು ಅರಣ್ಯ ಮಂತ್ರಿ ರಾಮಲಿಂಗಾರೆಡ್ಡಿ ಅವ್ರಿಗೆ ನಾನು ಆಗ್ರಹ ಮಾಡ್ತೀನಿ, ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಯಾವುದೇ ಪ್ರಯತ್ನವನ್ನು ನಾವು ಸಹಿಸೋದಿಲ್ಲ. ಯಾಕೆಂದರೆ 10 ವರ್ಷದಿಂದನೂ ನಡೆದಿದೆ ಇಂಥದ್ದು, 12 ವರ್ಷದಿಂದನೂ ನಡೆದಿದೆ. ಭಾಳ ಸ್ಪಷ್ಟವಾಗಿ ನಾನು ಯಶವಂತ ಟಿ, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ನಾನು ಇಲ್ಲಿನ ಸತ್ಯಾಂಶ ತಿಳಿಯೋದಕ್ಕಾಗಿಯೇ ಇವತ್ತು ಬೆಂಗಳೂರಿನಿಂದ ಬಂದಿದ್ದೀನಿ. ಇಲ್ಲಿ ನಾನು ನೋಡಿದಾಗ ಇಲ್ಲಿಯ ಪರಿಸ್ಥಿತಿ ಎಲ್ಲನೂ ಕೂಡ ಅಂದಾಜು ಮಾಡಿ ಇದೆಲ್ಲ ನೋಡಿದಾಗ ನೊಂದವರ ಕುಟುಂಬದ ಜೊತೆ ಮತ್ತು ಬೇರೆಯವ್ರ ಜೊತೆ ಮಾತಾಡಿದಾಗ ನನಗೆ ಸ್ಪಷ್ಟವಾಗಿ ಮನವರಿಕೆ ಆಗಿರೋದು ಏನು ಅಂತಂದರೆ, ಹಸು ಕಾಣಿಯಾದ ತನ್ನ ಮನೆಯ ಹಸುವನ್ನು ಹುಡಿಕೊಂಡು ಹೋದಂಥ ಅಂತೋಣಿ ಸ್ವಾಮಿ ಮತ್ತು ಅವರ ಸಂಬಂಧಿಕರುಗಳು ಒಂದೇ ಕುಟುಂಬದ 3 ರಾತ್ರೋರಾತ್ರಿ ಅರಣ್ಯದಲ್ಲಿ ಬಂಧಿಸಿ ರಾತ್ರಿ ಎಲ್ಲ ಟಾರ್ಚರ್ ಮಾಡಿ ಬೆಳಗಿನ ಜಾವ ಅವ್ರನ್ನ ಕ್ಲೋಸ್ ರೇಂಜ್ನಲ್ಲಿ ಇವತ್ತು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಹಂಗಾಗಿ ಅರಣ್ಯ ಇಲಾಖೆಯ ಕಟ್ಟುಕತೆಯನ್ನು ನೀವು ನಂಬಬೇಡಿ. ಇದು ಅಮಾಯಕರ ಕಗ್ಗೊಲೆ, ಇದು ರೈತರ ಕಗ್ಗೊಲೆ, ಇದು ಬ್ರಿಟಿಷರ ಕಾಲದ ಒಂದು ವಸಾಹತುಶಾಹಿ ಬೆದರಿಕೆಯನ್ನು ಜನರಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಹುಟ್ಟಿಸ್ಬೇಕು ಅಂತೇಳಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥಿತವಾದ ಕಗ್ಗೊಲೆ. ಹಾಗಾಗಿ ಕಗ್ಗೊಲೆಗೆ ಕಾರಣವಾಗಿರ್ತಕ್ಕಂಥ ಎಲ್ಲ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಕಠಿಣಾತ ಕ್ರಮ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಎಲ್ಲಿವರೆಗೆ ಈ ಪ್ರತಿಭಟನೆ ಏನು ಸರ್? ಇದು ನೈತಿಕ ಹೊಣೆ ಹೊತ್ತಿ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ತದನಂತರ ಇಲ್ಲಿ ಯಾರ ಪರ್ಮಿಷನಿಂದ ಇದು ಆಯಿತು, ಶೂಟೌಟ್ ಯಾರ ಪರ್ಮಿಷನಿಂದ ಆಯಿತು ಅದು ತೀವ್ರ ತನಿಖೆ ಆಗಬೇಕು. ಪ್ಲಸ್ಸು ಇದು CBI ತನಿಖೆ ಆಗಬೇಕು, ಅಥವಾ ಹೈಕೋರ್ಟ್ ನ್ಯಾಯಮೂರ್ತಿಗಳ, ಸರ್ ಹೇಳಿದಂಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಕಮಿಷನ್ ಮಾಡಿ ಅದರಲ್ಲಿ ತೀವ್ರ ತನಿಖೆ ಆದರೆ ಮಾತ್ರ ಇದು ಬೆಳಕಿಗೆ ಬರುತ್ತೆ. ತದನಂತರ ನಮ್ಮ ಜನಗಳ ಕಡೆಯಿಂದ ಒಂದು ಆವೇಶ ಏನಂತ ಹೇಳಿದ್ರೆ, ಅವ್ರದ್ದು ಆ ಯಾರು ಅಕ್ಯೂಸ್ಡ್ ಪರ್ಸನ್ ಇದ್ದಾರೋ ಭಾರತದಲ್ಲಿ ಪ್ರಥಮ ಬಾರಿಗೆ ಅವರಿಗೆ ಸಿಟಿಜನ್ಶಿಪ್ ಕ್ಯಾನ್ಸಲ್ ಮಾಡಿ, ಅವ್ರಿಗೂ ಮತ್ತು ಅವರ ಕುಟುಂಬ ಸಿಟಿಜನ್ಶಿಪ್ ಕ್ಯಾನ್ಸಲ್ ಮಾಡಿ ಭಾರತದಲ್ಲೇ ಊರು ಬಿಟ್ಟು ಹೊರಗಡೆ ಇಡಬೇಕು. ಈ ಥರ ಮಾಡಿದರೆ ಇದು ಮತ್ತೆ ಮರುಕಳಿಸಲ್ಲ ಸರ್. ದಯವಿಟ್ಟು ಇದನ್ನು ಮಾಡಿ. ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿದ್ರೆ ನಿಜಕ್ಕೂ ಕೂಡ ನ್ಯಾಯ ಸಿಗಲ್ಲ. ನಮಗೆ ನ್ಯಾಯಾಧೀಶರ ಮೂಲಕ ತನಿಖೆ ಆಗಬೇಕು. ಯಾಕಂದರೆ ಅಧಿಕಾರಿಗಳ ಜೊತೆ ಉತ್ತಮವಾದಂಥ ಸಂಬಂಧಗಳಿರುತ್ತೆ ಮ್ಯಾಜಿಸ್ಟ್ರೇಟ್ನಲ್ಲಿ. ಯಾಕಂದರೆ ಉಪವಿಭಾಗಾಧಿಕಾರಿಗಳನ್ನು ತನಿಖಾಧಿಕಾರಿಯಾಗಿ ನೇಮಕ ಮಾಡಿರುವಂಥದ್ದು, ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಈ ಒಂದು ತನಿಖೆ ನಮಗೆ ಬೇಡ, ನ್ಯಾಯಾಧೀಶರ ಮೂಲಕವೇ ತನಿಖೆ ಆಗಬೇಕು ಅನ್ನುವಂಥದ್ದು ಇವರ ವಾದ ಆಗಿರುವಂಥದ್ದು. ವಿಜಯ್.
ಥ್ಯಾಂಕ್ ಯು ದಿಲೀಪ್ ಮತ್ತೆ ರಾಮ್.